ಹಾಯ್ ಎಲ್ಲರಿಗೂ ನಮಸ್ಕಾರ. ಮುದ್ದು ಸೊಸೆ ಸೀರಿಯಲ್ ಏನಾಗ್ತಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಭದ್ರಾ ಹೇಗಾದ್ರೂ ಮಾಡಿ ಸುಭಾಷನ್ ಜೊತೆ ಸತ್ಯ ಬಾಯಿ ಬಿಡಿಸ್ಬೇಕು ಅಂತೇಳಿ ಕಾಡನಿಂದ ರಾಕ್ಷಸ ದುಂಬಿಗಳನ್ನ ತಂದು ಅವ್ರಿಗೆ ಕಡಿಸ್ತಾರೆ. ಆಗ ಸ್ವಾಮೀಜಿಗಳು ಹೇಳ್ತಾರೆ, ಆದಷ್ಟು ಬೇಗ ಬಿರ್ನೆ ಸತ್ಯ ಏನಂತ ಒಪ್ಕೊಬಿಡಿ, ಇಲ್ಲ ಅಂತ ಅಂದರೆ ಇದು ಕಾಳಿಂಗ ಸರ್ಪಕ್ಕಿಂತ ವಿಷ ಹೆಚ್ಚಾಯಿತು ಅಂತ ಹೇಳ್ತಾರೆ. ಆಗ ಈಶ್ವರಿಗೆ ತುಂಬ ಭಯ ಹುಟ್ಟುತ್ತೆ, ಎಲ್ಲ ಸತ್ತೋಗ್ಬಿಡ್ತೀವೋ ಏನೋ ಅಂತ. ಆಗ ಸಾವಿತ್ರನು ಕೂಡ ಅದಕ್ಕೆ ಏನೇ ಇದ್ರು ಹೇಳ್ಬಿಡಿ ಆಯಿತಾ, ನಿಮ್ಮ ಜೀವ ಕಾಪಾಡಿಗೆ ಅಂತ ಅಮ್ಮಮ್ಮ ಎಲ್ಲರೂ ಕೂಡ ಹೇಳ್ತಾರೆ. ಏನು ಸತ್ಯ ಅಂತ ಹೇಳ್ಬಿಡು ಈಶ್ವರಿ, ಇಲ್ಲಾಂದರೆ ಸತ್ತೋಗ್ತೀಯ ಅಂತ ಹೇಳ್ತಾರೆ. ಆಯಿತು ಬವ, ನಾನು ಈ ಸತ್ಯ ಏನಂತ ಒಪ್ಕೊಂಬಿಡ್ತೀನಿ ಭದ್ರ. ಆಯಿತು, ಸತ್ಯ ಏನಂತ ನಾನು ಒಪ್ಕೊಂಬಿಡ್ತೀನಿ ಕಣ್ಲ, ದಯವಿಟ್ಟು ನನ್ನ ಕಾಪಾಡೋ, ನನ್ನ ಉಸಿರು ಹೋಗ್ತಿದೆ ಭದ್ರ, ತುಂಬ ತಲೆ ಸುತ್ತುತ್ತಾ ಇದೆ, ಮೈಯೆಲ್ಲ ನೋವ್ತಿದೆ, ಆಗ್ತಿಲ್ಲ ಅಂತ ಹೇಳ್ತಾರೆ. ಹೌದು ಬಾವ, ಭದ್ರ ಮತ್ತು ವಿದ್ಯಾ ಹೇಳಿದೆಲ್ಲ ಸತ್ಯನೇ, ಈ ನನ್ನ ಮಗ ಔಷಧಿನ ತೊಗೊಬಂದಿಲ್ಲ ಬಾವ ಅಂತ ಹೇಳ್ತಾರೆ. ಏನು ಹೇಳ್ತಿದ್ಯಾ? ಹೌದು, ನಾನು ಸತ್ಯನೇ ಒಪ್ಕೋತಾ ಇದ್ದೀನಿ, ನನಗೆ ನನ್ನ ಜೀವ ಉಳಿಬೇಕು, ನನ್ನ ಮಗನ ಪ್ರಾಣ ಉಳಿಬೇಕು, ಹೆಂಗ ಒಪ್ಕೊಬಿಡು ಸುಭಾಷ ಅಂತ ಹೇಳ್ತಾರೆ. ಅವ್ವ ಏನು ಹೇಳ್ತಿದ್ಯಾ ನೀನು? ಆ ಕಾಡಿಂದ ಮತ್ತೊಂದಿದ್ದು ನಾನೇ, ಸುಮ್ಮನಿರ್ಲ, ಇರೋ ಸತ್ಯನ ಒಪ್ಕೊಬಿಡೋಣ, ನನ್ನ ಜೀವ ಕಾಪಾಡ್ಕೊಳ್ಳೋಣ ಅಂತ ಹೇಳ್ತಾರೆ. ಮನೆ ಬಂದಾಗ ನಾನು ಸುಭಾಷನ ಕೇಳಿದೆ ಬಾವ. ಆಗ ಸುಭಾಷ ನಡೆದಿದ್ದ ವಿಷಯಗಳನ್ನು ಹೇಳ್ದ. ನಾನು ಕಾಡಿಗೆ ಓದಿದ್ದೇನೋ ದಿಟ, ಆದರೆ ಅಲ್ಲಿ ವಿದ್ಯಾ ಔಷಧಿನ ಸಿಕ್ಕೈತೆ ಅಂತ ಕೂಗಿದಿನ ಕೇಳಿಸ್ಕೊಂಡು ಹೇಗಾದ್ರೂ ಮಾಡಿ ಔಷಧಿ ತನೋಗಿ ನಾನೇ ಎಲ್ಲರ ಜೊತೆ ಶಬಾಷ್ ಅನಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಅವಳಿಗೆ ತಲೆಗೊಡ್ದು ತಗೊಬಂದೆ ಅಂತ ಹೇಳ್ದ. ಆಗಲೇ ನಮಗೂ ಕೂಡ ವಿಷಯ ಗೊತ್ತಾಗಿದ್ದು ಬಾವ, ಅದಕ್ಕೂ ಮುಂಚೆ ನಮಗೆ ಗೊತ್ತಾಗಿಲ್ಲ ಇವನು ಈ ಥರ ಕೆಲಸ ಮಾಡ್ತಾನೆ ಅಂತ. ನಿಜವಾಗ್ಲೂ ನಂಗೆ ಗೊತ್ತಿರಲಿಲ್ಲ ಬಾವ, ಇರೋ ಸತ್ಯನೆಲ್ಲ ಹೇಳಿದ್ದೀನಿ ಬಾವ, ದಯವಿಟ್ಟು ನನ್ನ ಕಾಪಾಡಿ, ನನ್ನ ಕಣ್ಣು ಮಂಜಾಗ್ತಿದೆ ಅಂತ ಹೇಳ್ತಾರೆ. ಸುಭಾಷನು ಕೂಡ ಹೌದು ದೊಡ್ಡಪ್ಪ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ನಾನು ಹೇಳ್ತಿನ ಕೆಲಸ ಮಾಡಿಬಿಟ್ಟಿದ್ದೀನಿ, ನನ್ನನ್ನು ಕಾಪಾಡಿ, ಇವ್ರು ಹೇಳ್ತಿರೋದಲ್ಲ ದಿಟನೆಯ, ನಾನು ಹುಡುಕ್ಬೇಕು, ದಯವಿಟ್ಟು ನನ್ನ ಕ್ಷಮಿಸ್ಬಿಟ್ಟು ನನ್ನ ಪ್ರಾಣ ಉಳಿಸಿ ಅಂತ ಹೇಳ್ತಾರೆ. ಆಗ ಶಿವರಾಮೇಗೌಡ, ಭದ್ರ ಸಾಯಿಸ್ಬೇಡ ಕಂಡ್ಲ, ಎಷ್ಟೋ ಜನಕ್ಕೆ ನೀನು ಪ್ರಾಣ ಭಿಕ್ಷೆ ಕೊಟ್ಟಿದ್ಯಾ ಅಂಥದ್ರಲ್ಲಿ ಇವ್ರನ್ನ ಸಾಯಿಸಿ ನೀನು ಯಾವ ಪಾಪಕ್ಕೆ ಹೋಗ್ತೀಯ, ಇವ್ರನ್ನ ಬದುಕಿಸು ಅಂತ ಹೇಳ್ತಾರೆ. ಇಲ್ಲ ಕಣಪ್ಪಯ್ಯ, ಇವ್ರಿಗಿಂಥವರೇ ಆಗಬೇಕು, ಈ ಥರನೇ ಆಗಬೇಕು, ಬೇರೆಯವರು ಒಂದು ಶಬಾಷ್ಗಿರನ್ನ ಕಿತ್ಕೊಂಡು ಇವ್ರು ಮೆರೆಯೋದಲ್ಲ ಅಂತ ಹೇಳ್ತಾರೆ. ಆಗ ಏನು ಹೇಳ್ತಿದ್ದೀರಾ, ಏನು ಮಾತಾಡ್ತಿದ್ದೀರಾ ಅಂತ ಕೇಳ್ತಾರೆ. ಹೌದು ಅಪ್ಪಯ್ಯ, ಇವರು ಹೋದಂತಹ ದಾರಿಯಲ್ಲೇ ನಾನು ಹೋಗಿ ಮುಳ್ಳಿಂದನೇ ಕೀಳಕ್ಕೆ ಪ್ರಯತ್ನ ಪಟ್ಟೆ. ಏನು ಹೇಳ್ತಿದ್ಯಾ ಭದ್ರ ನೀನು, ನನಗೆ ಸುಸ್ತಾಗ್ತಿದೆ, ಆದಷ್ಟು ಬೇಗ ಬಿರ್ನೆ ಔಷಧಿ ಕೊಡಿ ಅಂತ ಹೇಳ್ತಾರೆ. ಆಗ ಸ್ವಾಮೀಜಿ ಹೇಳ್ತಾರೆ, ನೀವೇನೂ ಹೆದರ್ಕೋಬೇಡಿ, ಅದು ರಾಕ್ಷಸ ದುಂಬಿ ಅಲ್ಲ, ರಾಕ್ಷಸ ದುಂಬಿ ಥರನೇ ಇರುವಂತಹ ಜೇರುಂಬೆಗಳು, ಅವು ಕಚ್ಚಿದರೆ ಸ್ವಲ್ಪ ಆ ಥರ ಸಿಂಟಮ್ಸ್ ಬರುತ್ತೆ, ಅದು ಬಿಟ್ಟರೆ ವಿಷ ಏನು ಮೈಯಿಗಿರಲ್ಲ, ಅಲ್ಲಿಗೆ ಸ್ವಲ್ಪ ಸುಣ್ಣ ಹಚ್ಚಿ ಅಂತ ಹೇಳ್ತಾರೆ. ಇಲ್ಲ ಬಾವ, ಇವರೆಲ್ಲ ಸುಳ್ಳು ಹೇಳ್ತಿದ್ದಾರೆ, ಬೇಕು ಅಂತ ನಾವು ಸಾಯಲಿ ಅಂತ, ದಯವಿಟ್ಟು ಔಷಧಿನ ಇಸ್ಕೊಡಿ ಅಂತ ಹೇಳ್ತಾರೆ. ಇಲ್ಲ, ನಾವು ಹೇಳ್ತಿರೋದು ನಿಜನೇ, ಅದು ಕಾಡಲ್ಲಿ ಸಿಗುವಂತಹ ಜೇರುಂಬೆ, ಅದಕ್ಕೊಂದು ಸ್ವಲ್ಪ ಸುಣ್ಣ ಹಚ್ಚಿ ಅಂತ ಹೇಳಿದಾಗ ಅಮ್ಮಮ್ಮನ ಹತ್ರ ಇದ್ದಂತಹ ಸುಣ್ಣನ ತೆಗೆದು ಅವ್ರ ಗಾಯಕ್ಕೆ ಹಚ್ತಾರೆ. ಆಗ ಶಿವರಾಮೇಗೌಡ, ಥೂ, ನೀವು ಇಂಥ ಕೆಲಸ ಮಾಡ್ತೀಯಾ ಅಂತ ಅಂದ್ಕೊಂಡಿರಲಿಲ್ಲ ಕಣ ಅಂತ ಹೇಳ್ತಾರೆ. ಆಗ ಗೋವಿಂದೇಗೌಡನು ಮುಂದೆ ಬಂದು, ನಿನ್ನಂಥ ಮಗುಂಗೆ ಜನ್ಮ ಕೊಟ್ಟಿದ್ದಕ್ಕೆ ನನಗೆ ನಾಚಿಕೆ ಆಗುತ್ತೆ, ನೀನು ತುಂಬ ಬದಲಾಗಿದೆಯಾ, ತುಂಬ ಒಳ್ಳೆಯನಾಗಿದೆಯಾ ಅಂತ ತುಂಬ ಖುಷಿ ಪಡ್ತಿದ್ನಲ್ಲೋ ಅಂತ ಹೇಳಿ ಜೋರಾಗಿ ಕೋಪದಲ್ಲಿ ಹಾಗೆ ಹೊಡಿತಾ ಇರ್ತಾರೆ. ಮದಿಕ್ಕೆ ಈಶ್ವರಿ ಬರ್ತಾರೆ. ನೀನು ನಿಂತ್ಕೊಳ್ಳೆ, ಮುಚ್ಚೆ ಬಾಯಿ, ನಿನ್ನಿಂದನೇ ಇವನು ಹಾಳಾಗಿರೋದು, ನಿನ್ನ ಕುಮ್ಮಕ್ಕಿಂದನೇ ಇವನು ಇಷ್ಟೊಂದು ಹಾರಾಡ್ತಿರೋದು, ನೀನೊಬ್ಬಳು ಸರಿಯಾಗಿದ್ದಿದ್ರೆ ಮನೆ ಮಗ ಎಲ್ಲ ಸರಿಯಾಗಿದ್ದಿದ್ರು ಅಂತ ಹೇಳಿ ಜೋರಿಗೆ ಕಪಾಲಕ್ಕೆ ಹೊಡೆದೇ ಬಿಡ್ತಾಳೆ. ಆಗ ಅದನ್ನು ಸಾವಿತ್ರಿ ಮತ್ತು ವಿನಂತಿ ನೋಡಿ ಫುಲ್ಲು ಭಯ ಪಡ್ತಾರೆ. ಇದೇನವ ಇದು ಹಿಂಗೆ ಬರೆಸ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅದು ರೀ, ನೀನು ಒಂದು ನಿಮಿಷ ಮಾತಾಡಬೇಡ, ನೀವು ಯಾಕಾದರೂ ಬದುಕಿದ್ರೆ ಇನ್ನುವೇ ನಮ್ಮ ಕಣ್ಮುಂದೆ ಎಲ್ಲಾದರೂ ಹೋಗಿ ಹಾಳ್ಬಾವಿ ಬೀಳೋಗಿ, ಅದನ್ನು ಬಿಟ್ಟು ಈ ರೀತಿ ಮಾಡಿದ್ಯಲ್ಲ ಸುಭಾಷ, ಆ ಬಸರಿಯನ್ನು ಕಾಣ್ದಲೇ ಜೀವ ಉಳ್ಸೋಕ್ಕೆ ಅಂತ ಕಾಡಿಗೆ ಹೋಗಿ ಆ ಔಷಧಿನ ತೊಗೊಬಂದಳೆ, ಅಂತಳ ಮೇಲೆ ನೀನು ಕೈ ಮಾಡಿ ನೀನು ಈ ಶಬಾಷ್ಗಿರಿ ಪಡ್ಕೊತಿದ್ಯಾ, ನಿನಗೆ ನಾಚಿಕೆ ಆಗಲ್ವಾ ಅಂತ ಎಲ್ಲರೂ ಕೂಡ ಬೈತಾರೆ. ಶಿವರಾಮೇಗೌಡನು ಬೈತಾರೆ, ನೀನು ಎಂಥ ಮನುಷ್ಯನೋ, ದುಷ್ಟ ಕಣೋ, ನೀನಂತ ನೀಚ ಈ ಭೂಮಿ ಮೇಲೆ ಯಾರೂ ಇಲ್ಲ ಅಂತ ಅನ್ಸುತ್ತೆ. ಅದು ಒಂದು ಹೆಣ್ಮಗಿ ಕಷ್ಟಪಟ್ಟು ಔಷಧಿ ತಂದಳೆ, ಅವಳಿಗೆ ತಲೆಗೊಡ್ದು ನೀನು ಔಷಧಿನ ತೊಗೊಬಂದು ಹೇಳಿದ್ಯಲ್ಲ, ಛೀ, ನಿನ್ನ ಮುಖಕ್ಕೆ ನಾನು 1 ಕೋಟಿ ರೂಪಾಯಿ ಬೇರೆ ನಿನಗೆ ಕೊಡೋಕ್ಕೆ ಬಂದೆ ಅಂತ ಹೇಳಿ ಅರ್ಧಕ್ಕೆ ಹೋಗ್ತಿರ್ತಾನೆ. ಆಗ ಅಮ್ಮಮ್ಮ, ತಡಿ ಶಿವರಾಮೇ ಗೌಡ, ಅರ್ಧಾಕ್ಬೇಡ ಅದನ್ನು, ಈ ಕೀರ್ತಿ ಯಾವಾಗಿದ್ರೂ ವಿದ್ಯಾಗೆ ಸಲ್ಲಬೇಕು ಆಯಿತಾ, ವಿದ್ಯಾ ತನ್ನ ಜೀವದ ಅಂಗನ ತೊರೆದು ತಮ್ಮ ಕುಟುಂಬಕ್ಕೋಸ್ಕರ ಚೆನ್ನಾಗಿರಲಿ ಅಂತ ಹೇಳಿ ಹೋರಾಡಿದ್ದಾಳೆ. ಹಾಗಾಗಿ ಆ ದುಡ್ಡನ್ನ ವೇಸ್ಟ್ ಮಾಡಬೇಡ, ಅದನ್ನು ಬಹುಮಾನವಾಗಿ ವಿದ್ಯೆಗೆ ಕೊಡು ಅಂತ ಹೇಳ್ತಾರೆ. ಆಗ ವಿನಂತಿ ಸಾವಿತ್ರಿ, ಇದೇನವ್ವ 1 ಕೋಟಿ ವಿದ್ಯೆ ಕೊಟ್ಟೋಯ್ತು ಅಂತ ಹೇಳ್ತಾರೆ. ಅಯ್ಯೋ ಸ್ವಾಭಿಮಾನಿ ಕಣೆ ಅವಳು, ಸುಮ್ಮನಿರು, ಇಸ್ಕೊಳ್ಳಲ್ಲ ಅಂತ ವಿನಂತಿ ಹೇಳ್ತಿರ್ತಾರೆ. ಹೌದು ಕಣಪ್ಪ ಭದ್ರ, ನೀನು ಆ 1 ಕೋಟಿ ರೂಪಾಯಿ ಚೆಕ್ಕನ್ನ ನೀನು ವಿದ್ಯೆಗೆ ಕೊಡು, ಅವಳು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಹೌದು ಕಣವ, ನೀನು ಹೇಳ್ತಿರೋದು ಸರಿಯಾಗೇ ಐತೆ ಅಂತ ಹೇಳಿಬಿಟ್ಟು ಶಿವರಾಮೇಗೌಡ, ವಿದ್ಯಾ, ನಿನ್ನ ಮುಂದೆ ಮಾತುಗಳಾಡೋಕ್ಕೆ ನನಗೆ ಮಾತೇ ಇಲ್ಲ ಕಣವ, ನಿಜವಾಗ್ಲೂ ನಿನ್ನಂಥವಳನ್ನ ಸೊಸೆಯಾಗಿ ಪಡೆದಿರೋದು ನನ್ನ ಯಾವ ಜನ್ಮದ ಪುಣ್ಯನೋ ನನಗೆ ಗೊತ್ತಿಲ್ಲ.
ಈ ಬಹುಮಾನ ಹೋಗ್ಲಿಕ್ಕೆ ಎಲ್ಲ ನಿಜವಾಗ್ಲೂ ನಿನಗೆ ಸಲ್ಲಬೇಕು ಕಣವ, ತಗೊಳವ ಈ ದುಡ್ಡನ್ನ, ನಿನಗೆ ಏನು ಬೇಕೋ ಹೇಗೆ ಬೇಕೋ ಹಾಗೆ ಉಪಯೋಗಿಸ್ಕೊ ಅಂತ ಹೇಳ್ತಾರೆ. ಆಗ ಅಮ್ಮಮ್ಮನು ತಗೊಳ್ಳೇ ವಿದ್ಯಾ ಅಂತ ಹೇಳ್ತಾರೆ. ಆಗ ತಗೊಂಡು ತುಂಬ ಥ್ಯಾಂಕ್ಸ್ ಮಾವ, ನಿಮಗೆ ಈ ಕೊಟ್ಟಿರೋ ದುಡ್ಡಿಗಿಂತ ನಿಮ್ಮ ಜೀವನೇ ಹೆಚ್ಚು ಮಾವ, ನಿಮ್ಮ ಕುಟುಂಬದಲ್ಲಿ ನಾನು ಕೂಡ ಒಬ್ಳು, ನಿಮ್ಮ ಜೀವಕ್ಕೆ ನಾನು ಯಾವತ್ತೂ ಕೂಡ ಬೆಲೆ ಕಟ್ಟಲ್ಲ ಮಾವ, ನನಗೆ ನಿನ್ನ ಜೀವ ಮುಖ್ಯನೇ ಹೊರತು ಈ ದುಡ್ಡಲ್ಲ ಮಾವ, ನಿಜವಾಗ್ಲೂ ನಿಮ್ಮಂಥ ಕರುಣಾಮಯಿ ಸ್ವಾಭಿಮಾನಿ ನಮ್ಮ ಮನೆಯಲ್ಲಿ ನನಗೆ ಮಾವನಾಗಿ ಸಿಕ್ಕಿರೋದು ನನ್ನ ಅದೃಷ್ಟವಂತ. ನಿಜವಾಗ್ಲೂ ಈ ದುಡ್ಡಲ್ಲಿ ನನಗೆ ಒಂದು ಬಿಡುಗಾಸು ರೂಪಾಯಿಯು ನನಗೆ ಬೇಡ ಮಾವ, ನಾನು ತಗೊಳ್ಳಲ್ಲ, ನಾನು ದುಡ್ಡು ತಗೊಂಡು ನಮ್ಮನೆ ಪ್ರಾಣನ ನಾನು ಉಳಿಸ್ಬೇಕು, ಈ ಅಗತ್ಯ ನನಗಿಲ್ಲ ಮಾವ, ನನಗೆ ನೀವು ಚೆನ್ನಾಗಿದ್ರೆ ಸಾಕು, ನನಗೆ ನೀವು ಖುಷಿಯಾಗಿದ್ದರೆ ಸಾಕು, ಈ ದುಡ್ಡನ್ನ ನಾನು ಅಮ್ಮಮ್ಮನ ಅಕೌಂಟಿಗೆ ಹಾಕ್ತಿದ್ದೀನಿ, ಅವ್ರ ಹತ್ರ ಇದೆ, ಅವರು ಯಾವುದಾದ್ರು ಒಂದು ಕಾರ್ಯಕ್ಕೆ ಬಳಸ್ಕೋತಾರೆ, ಹಂಗಾಗಿ ಇದರಲ್ಲಿ ನನಗೊಂದು ಬಿಡಿಗಾಸು ಬೇಡ ಮಾವ, ನೀವು ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ ಅಂತ ಹೇಳ್ತಾರೆ. ಆಗ ಅಮ್ಮಮ್ಮ ನೋಡಿ ಕಲ್ತ್ಕೊಳ್ಳಿ, ಅವಳು ನಿಜವಾಗ್ಲೂ ತ್ಯಾಗಮಯಿ ಕಂಡ್ರೆ, ಅವಳಂತಳು ನಮಗೆ ಸೊಸೆಯಾಗಿ ಸಿಕ್ಕಿರೋದು ಯಾವ ಜನ್ಮದ ಪುಣ್ಯನೋ ನಮಗೆ ಗೊತ್ತಿಲ್ಲ. ನಮ್ಮ ಕುಟುಂಬದವರು ಎಲ್ಲ ಸೇರಿ ಅವಳನ್ನ ಬೇಡ ಅಂತ ನಾವು ದೂರ ಇಟ್ಟಿರ್ಬೋದು, ಅವಳ ಮನಸ್ಸು ಕೂಡ ಯಾವಾಗಲೂ ನನ್ನ ಸಂಸಾರ ನನ್ನ ಕುಟುಂಬ ಅಂತ ಯಾವಾಗಲೂ ಮಿಡಿತಿರುತ್ತೆ. ಇಂಥ ಬುದ್ಧಿ ನೀವು ಯಾರಿಗೂ ಕೂಡ ಬರಲ್ಲ ಕಂಡ್ರೆ, ನೀವೆಲ್ಲರೂ ಕೂಡ ಹಣದ ವ್ಯಾಮೋಹಕ್ಕೋಸ್ಕರ ಕಾಯ್ತಾ ಇರ್ತೀರ ಸಿಕ್ಕಿರೋದೇ ಚಾನ್ಸು ಅಂತ. ಆದರೆ ವಿದ್ಯೆನಂತವಳು ಸಿಗೋಕ್ಕೆ ಕೋಟಿಗೊಬ್ಳು ಕಂಡ್ರೆ, ನಿಜವಾಗ್ಲೂ ಇವಳಿಂದ ನಾವು ಎಲ್ಲರೂ ಕೂಡ ಪಾಠನ ಕಲಿಬೇಕು. ಇಂಥವಳು ನಮಗೆ ಸೊಸೆಯಾಗಿ ಸಿಕ್ಕಿರೋದು, ನಮ್ಮ ಭದ್ರಿಗೆ ಹೆಂಡತಿಯಾಗಿ ಸಿಕ್ಕಿರೋದು ಯಾವ ಜನ್ಮದ ಪುಣ್ಯನೋ ನಿಜವಾಗ್ಲೂ ಗೊತ್ತಿಲ್ಲ. ಇಂಥವಳು ನಮ್ಮ ಮನೇಲಿ ಇರೋದಕ್ಕೇ ನಮ್ಮ ಕುಟುಂಬ ಇನ್ನೂ ಇಷ್ಟವರೆಗೂ ಇರೋದು. ಅವಳು ಯಾವಾಗಲೂ ಕುಟುಂಬ ಚೆನ್ನಾಗಿರಬೇಕು, ಕುಟುಂಬ ಒಳಿಬಾರ್ದು, ಯಾವಾಗಲೂ ಒಟ್ಟುಗೂಡಿರಬೇಕು ಅನ್ನೋದೇ ಅವಳು ಒಂದು ಬಯಕೆನೇ ಇಲ್ಲಿವರೆಗೂ ಅವಳನ್ನ ಕಾಪಾಡ್ಕೊಂಬಂದಿದೆ. ನಿಜವಾಗ್ಲೂ ವಿದ್ಯಾ, ನೀನು ಕಂಡ್ರೆ ನನಗೆ ಹೆಮ್ಮೆ ಆಗ್ತಿದೆ ಕಣಮ್ಮ. ನೋಡು, ಈ ದುಡ್ಡು ನಿನಗೆ ಸಲ್ಲಬೇಕು, ಆಯಿತು ನೀನು ನನ್ನ ಅಕೌಂಟಿಗೆ ಹಾಕು, ನಾನೇ ಕೂಡ ನಿನ್ನ ಹೆಸರಲ್ಲಿ ಒಂದು ಅಕೌಂಟನ್ನು ತೆಗೆದು ಆ ದುಡ್ಡನ್ನು ಅದಕ್ಕೆ ಹಾಕ್ತೀನಿ, ನೀನು ಯಾವಾಗ ಬೇಕೋ ಹೆಂಗೆ ಬೇಕೋ ಆ ದುಡ್ಡನ್ನು ನೀನು ಖರ್ಚು ಮಾಡ್ಕೊ, ಅಲ್ವೇನಿಲ್ಲ ಶಿವರಾಮ ಅಂತಾರೆ. ಹೌದು ಕಣವ, ನೀನು ಹೇಳ್ತಿರೋದು ಸತ್ಯನೇ, ಈ ದುಡ್ಡು ಇವಳಿಗೆ ಸೇರಬೇಕು, ಇವಳು ಯಾವಾಗ ಬೇಕೋ ಆಗ ಅವಳು ಬಳಸ್ಕೊಳ್ಳಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಶಿವರಾಮೇಗೌಡ ಸುಭಾಷ್ ಹತ್ರ ಹೋಗಿ ಸುಭಾಷನ್ ಚೆನ್ನಾಗಿ ಬೈತಿರ್ತಾರೆ. ನಿನ್ನಂಥ ನೀಚು ಬುದ್ಧಿನೋ ನನಗೆ ಗೊತ್ತಿಲ್ಲ ಕಣೋ, ನೀನು ನನ್ನ ಮಗ ಅಂತ ವಹಿಸ್ಕೊಳ್ಳೋಕ್ಕೂ ಹೇಳೋಕ್ಕೂ ನನಗೆ ನಾಚಿಕೆ ಆಗ್ತಿದೆ, ನನ್ನ ತಮ್ಮಂಗೆ ಇಂಥ ಮಗ ಹುಟ್ಬಿಟ್ನಲ್ಲ ಅಂತ ಹೇಳೋಕ್ಕೂ ನನಗೆ ಅಷ್ಟು ಬೇಜಾರಾಗ್ತಿದೆ. ನನ್ನ ತಮ್ಮನ ಮಕ್ಕ ನೋಡಿಕೊಂಡು ಸುಮ್ಮನೆ ಬಿಡ್ತಿದ್ದೀನಿ ನಿನ್ನ, ಹೋಗು ಮೊದಲು ಭದ್ರಾ ವಿದ್ಯನ ಹತ್ರ ಹೋಗ್ಬಿಟ್ಟು ತಪ್ಪಾಯಿತು ಅಂತ ಕ್ಷಮೆ ಕೇಳು, ಕಾಲಿಗೆ ಬಿದ್ದು ಎಲ್ಲರ ಎದುರುಗಡೆ ಅಂತ ಹೇಳ್ತಾರೆ. ಆಗ ಗೋವಿಂದೇಗೌಡ ತುಂಬ ಬೇಜಾರು ಮಾಡಿಕೊಂಡು, ನಿಜವಾಗ್ಲೂ ಒಳ್ಳೆ ಹೆಂಡತಿ ಒಳ್ಳೆ ಮಗ ಸಿಗೋಕ್ಕೆ ಪುಣ್ಯ ಮಾಡಿರ್ಬೇಕಂತೆ, ಆ ಪುಣ್ಯ ನನಗಿಲ್ಲ ಅಣ್ಣ, ಯಾವ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ನೋ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಎಲ್ಲರೂ ಕೂಡ ಸೈಲೆಂಟಾಗಿ ನಿಂತಿರ್ಬೇಕಾದ್ರೆ ವಿನಂತಿ ಇದ್ದಳು, ಅವ ಏನವ ಇದು ಇಷ್ಟು ಸೈಲೆಂಟಾಗಿ ನಿಂತಾರೆ ಅಂತ ಹೇಳ್ತಾರೆ. ಆಗ ಸಾವಿತ್ರಿ, ಹೋಗು ನಿನ್ನ ಕೈ ಚಳಕನ ತೋರ್ಸೋಗು, ನಿನ್ನ ಕಲೆನ ತೋರ್ಸೋಗು, ಕಬ್ಬಣ ಕಾದಾಗಲೇ ಬಗ್ಗಿ ಬಡಿಬೇಕು ಅಂತ ಹೇಳ್ತಾರೆ. ಸರಿ ಕಣವ ಅಂತ ಹೇಳ್ಬಿಟ್ಟು ಜೋರಾಗಿ ಹೋಗಿ ಹೇಳ್ತಾರೆ. ಅಯ್ಯೋ ಮಾವ ಅಂತ, ಯಾಕವ ಏನಾಯ್ತವ ಅಂತ ಕೇಳ್ತಾರೆ. ನೀನು ಯಾಕೆ ಇವಾಗ ಹೇಳ್ತಾ ಇದೆಯಾ, ಅದು ನನಗೊಂದು ಅನ್ಯಾಯ ನಡೆಯುತ್ತೆ, ನನಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳ್ತಾರೆ. ಏನಾಯಿತು ಅಂತ ನ್ಯಾಯ, ಏನು ಅನ್ಯಾಯ ಮಾಡಿರೋದು, ಅದು ನೀವೆಲ್ಲರೂ ಕೂಡ ಮನೇಲಿ ಇಲ್ಲದೆ ಹೋದಾಗ ನಾನು ಸ್ನಾನ ಮಾಡ್ತಿರೋದನ್ನು ಸುಭಾಷ್ ಮಾವ ಬಂದು ಬಗ್ಗಿ ಹೆಣ್ಕಿ ನೋಡ್ತಿದ್ರು. ಏನು ಹೇಳ್ತಿದ್ಯಾ, ಹೌದು ಮಾವ, ನೀವೆಲ್ಲರೂ ಕೂಡ ಅವತ್ತು ಮನೇಲಿ ಯಾರೂ ಇರಲಿಲ್ಲ, ನಾನು ಸ್ನಾನ ಮಾಡ್ತಿರ್ಬೇಕಾದ್ರೆ ಸುಭಾಷ್ ಮಾವನೇ ಬಂದು ನನ್ನ ಕೈ ಹಿಡಿದು ಎಳ್ದಾಡಿ ನನ್ನ ಮೇಲೆ ಅತ್ಯಾಚಾರ ಮಾಡೋಕ್ಕೆ ಅಂತ ಬಂದೆ ಮಾವ, ಅದಕ್ಕೂ ಸಲ್ದೇ ಬಾಗಿಲಲ್ಲಿ ನಿಂತ್ಕೊಂಡು ಎಲ್ಲನೂ ಕೂಡ ನಾನು ಸ್ನಾನ ಮಾಡೋದನ್ನು ನೋಡ್ತಾ ಇದ್ದ, ನನ್ನ ಕುಟೆ ಬಾ ಮಂಚಕ್ಕೆ ಅಂತ ಎಲ್ಲ ನನ್ನ ಜೊತೆ ಕೆಟ್ಟದಾಗಿ ಅಸಭ್ಯವಾಗಿ ನಡ್ಕೊಂಡ ಮಾವ ಅಂತ ಹೇಳ್ತಾರೆ. ಏನು ಹಿಂಗೆಲ್ಲ ಮಾಡಿದ್ದ ಅಂತ ಹೇಳ್ತಾರೆ. ಆಗ ಎಲ್ರಿಗೂ ಕೂಡ ಫುಲ್ಲು ಶಾಕ್ ಆಗುತ್ತೆ. ಈಶ್ವರಿಚ್ಛೆ ಹಾಳಾದವಳು ಇವಳು ಕೂಡ ಇವಾಗಲೇ ಬರಬೇಕಾ, ನನ್ನ ಮಗ ಹಂಗೆ ಎಲ್ಲ ಸೈಲೆಂಟ್ ಆಗೋ ಹೊತ್ತಲ್ಲಿ ಅಂತ ಹೇಳಿ ಎಲ್ಲರೂ ಕೂಡ ಬಾಯಿ ಮೇಲೆ ಅವಳು ಹೇಳಿದ್ದ ಸತ್ಯನ ಕೇಳಿ ಬಾಯಿ ಮೇಲೆ ಬೆರಳಿಟ್ಕೋತಾರೆ. ಇಂಥ ನೀಚನ ಇವನು, ಇಂಥ ದುರ್ಬುದ್ಧಿ ಇದೆಯಾ, ಹೆಣ್ಣಿನ ವ್ಯಾಮೋಹ ಇದೆಯಾ ಅಂತ ಹೇಳಿ ಎಲ್ಲರೂ ಕೂಡ ಕೈ ಮೇಲೆ ಬೆರಳಿಟ್ಕೋತಿರ್ತಾರೆ. ಆಗ ನವ್ಯರ ತಂದೆ ತಾಯಿನೂ ಕೂಡ ನೋಡ್ತಿರ್ತಾರೆ. ಹೌದು, ಇದಕ್ಕೆಲ್ಲ ಸಾಕ್ಷಿಯಾಗಿ ನವ್ಯನೇ ಕಾರಣ ಅಂತ ಹೇಳ್ತಾಳೆ ವಿನಂತಿ.